ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಮೈ ಸಿಕ್ಸ್ತ್ ವ್ಲಾಗ್. ಏನು ಕಂಟೆಂಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಆದರೆ ನನ್ನ ಕಾಲೇ ಒಂದು ಕಂಟೆಂಟ್ ಆಗೋಯ್ತು. ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದೆ. ಹೀಗೆ ಟಿ ವಿ ನೋಡಿಕೊಂಡು ಮಾತಾಡ್ಕೊಂಡು ಕೂತಿದ್ದೆ. ಅಮ್ಮ ಮನೇಲಿ ಒಂದು ಟೀಪಾಯ್ ಇತ್ತು, ತುಂಬ ಹಳೆ ಟೀಪಾಯ್ ಅದು. ಜಸ್ಟ್ ಕಾಲು ಹಾಕ್ಕೊಂಡು ಕೂತ್ಕೊಂಡಿದ್ದೆ, ಸಡನ್ನಾಗಿ ಕಾಲು ಒಳಗೆ ಹೋಗ್ಬಿಡ್ತು. ಸರಿ ಬಿಡು, ಏನಾಗಲ್ಲ ಅಂತ ಹಾಗೇ ಇಟ್ಕೊಂಡು ಟಿ ವಿ ನೋಡ್ಕೊತಾನೆ ಇದ್ದೆ. ಬಟ್ ಸಡನ್ನಾಗಿ ಕಾಲು ಆಚೆನೇ ಬರ್ತಾ ಇಲ್ಲ. ತುಂಬಾ ಶಾಕ್ ಆಗೋಯ್ತು. ಸರಿ ಒಂದು 2-3 ಸರಿ ನಾನೇ ಟ್ರೈ ಮಾಡಿದೆ. ಸರಿ ನೋಡೋಣ ಇರು, ಬಂದ್ಬಿಡತ್ತೆ, ಯಾರಿಗೂ ಏನು ಹೇಳೋದು ಬೇಡ ಅಂತ. ಬಟ್ ಹೋಗ್ತಾ ಹೋಗ್ತಾ ಒಂದು ಹಾಫ್ ಆನ್ ಅವರ್ ಆಗೋಯ್ತು. Oh my god. ನಮ್ಮ ಅಣ್ಣನ ಮಗಳು ಬಂದಳು. ಅವಳಿಗೆ ಹೇಳಿದೆ ಈ ಥರ ಕಾಲು ಸಿಗಾಕೊಂಡ್ಬಿಟ್ಟಿದೆ ಅಂದರೆ. ಮನೇಲಿರೋರು ಎಲ್ಲರೂ ನಗ್ತಾ ಇದ್ದಾರೆ. ನಮ್ಮ ಅಣ್ಣನ ಮಗಳು ನಗ್ತಾ ಇದ್ದಾಳೆ, ನಮ್ಮ ಅತ್ತಿಗೆನೂ ನಗ್ತಾ ಇದ್ದಾರೆ. ಮೇಯ್ನ್ ಏನು ಹೇಳಿ, ನಮ್ಮ ತಾಯಿ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ರು. ಅವರಂತೂ ಏನು ನಡೆದೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತ್ಕೊಂಡೇ ಇದ್ದಾರೆ ಆರಾಮಾಗಿ. ನಾನು ಹೇಳ್ತಾ ಇದ್ದೀನಿ, ನಾನೇನೋ ಕಾಮಿಡಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನಮ್ಮ ತಾಯಿ ಸುಮ್ಮನೆ ಕೂತಿದ್ದಾರೆ. ಒಂದು ಸ್ವಲ್ಪನೂ ಅಲ್ಲಾಡಿಲ್ಲ. ಅವ್ರು ನೋಡ್ತಾನೇ ಇದ್ದಾರೆ, ವಾಚ್ ಮಾಡ್ತಾನೇ ಇದ್ದರು. ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾನೆ ಇದ್ರು. ಬಟ್ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅವರು. ಇಲ್ಲಿ ನಮ್ಮ ಅಣ್ಣನ ಮಗಳು ಅಷ್ಟೇ ನಗ್ತಾ ಇದ್ದಾಳೆ. ನನಗೂ ತುಂಬಾ ನಗು ಬಂದ್ಬಿಡ್ತು. ಇನ್ಫ್ಯಾಕ್ಟ್ ನಾನು ಈ ವಿಡಿಯೋ ಮಾಡ್ತಾ ಇರೋವಾಗಲೂ ನನಗೆ ಲಿಟ್ರಲಿ ಸ್ವಲ್ಪ ನಗು ಬರ್ತಾ ಇದೆ. ಸೊ ಹೀಗೆ ಟ್ರೈ ಮಾಡ್ತಾ ಮಾಡ್ತಾ ಅದೊಂದು 15 ಮಿನಿಟ್ಸ್ ಆಗೋಯ್ತು. ನನಗೆ ಕಾಲು ನೋವು ತುಂಬಾ ಜಾಸ್ತಿ ಆಗೋಯ್ತು. ಬಿಕಾಸ್ ಅಲ್ಲಿ ಕೆಳಗಡೆ ಊರಕ್ಕೂ ಇಲ್ಲ, ಸೋಫಾ ಮೇಲೆ ಕೂತ್ಕೊಳ್ಳೋಕ್ಕೂ ಇಲ್ಲ. ಹಾಗಿತ್ತು ನನ್ನ ಬಾಡಿ ಲ್ಯಾಂಗ್ವೇಜು. ಹಾಗಾಗಿ ನಮ್ಮ ಅಣ್ಣನ ಮಗಳು ತುಂಬ ಆ 2 ಸ್ಟಿಕ್ಸ್ನು ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ಲು. ನಮ್ಮ ಅತ್ತಿಗೆ ಎತ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ ಕಾಲಿಗೆ. ಸೊ ಎಣ್ಣೆ ಹಾಕಿದಾಗ ಸ್ಲಿಪ್ಪಾಗಿ ಸ್ವಲ್ಪ ಆಚೆ ಬರ್ಬೋದು ಅಂದರು. ಬಟ್ ನನಗೆ ನಗು ಅಂತೂ ತಡೆಯೋಕ್ಕಾಗ್ತಿಲ್ಲ. ಈ ಕಡೆ ನಗುನೂ ಬರ್ತದೆ, ಈ ಕಡೆ ಪೇಯ್ನು ಆಗ್ತಾಯಿದೆ. ಕೊನೆಗೆ ಅದು ಸ್ವಲ್ಪ ಸೀರಿಯಸ್ಸು ಅನ್ನೋ ಥರ ಮಾತಾಡ್ತಾ ಇದ್ವಿ. ಬಿಕಾಸ್ ಕಾಲು ನೋವು ಜಾಸ್ತಿ ಆಗ್ತಾಯಿದೆ. ಆ ಕಡೆ ನಮ್ಮ ಅಣ್ಣನ ಮಗಳು ಕಾಲು ಹಿಂಗೆ ಎಳೀತಾ ಇದ್ದರೆ, ಈ ಕಡೆ ನನಗೆ ನೋವು ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ನೋಡಿದ್ಮೇಲೆ ಮೋಸ್ಟ್ಲಿ ನಮ್ಮ ಮಮ್ಮಿಗೆ ಓ ಇದು ಸೀರಿಯಸ್ಸು ಅಂದ್ಬಿಟ್ಟು ಅನಿಸುತ್ತೆ. ಹಾಗಾಗಿ ನಮ್ಮ ತಾಯಿಯವ್ರು ಎದ್ದರು. ಎದ್ದಿದ ತಕ್ಷಣ ಬಂದು ಕೂತ್ಕೊಂಡ್ರು. ಆ್ಯಸ್ ಇಫ್ ಲೈಕ್ ಗೊತ್ತಲ್ಲ, ನಾನೇ ಇದನ್ನು ಸರಿ ಮಾಡೋಕ್ಕಾಗತ್ತೆ ಅನ್ನೋ ಒಂದು ರೇಂಜಲ್ಲಿ ನಮ್ಮ ತಾಯಿಯವರು ಎದ್ದರು. ಎದ್ಬಿಟ್ಟು ಅವರು ಏನೇನೋ ಸರ್ಕಸ್ ಮಾಡಿದ್ರು. ಅದೇನೋ ಕಡ್ಡಿಯೆಲ್ಲ ತೊಗೊಂಬಂದು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಆ 2 ಸ್ಟಿಕ್ಸ್ನು ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಬಟ್ ಅದಂತೂ ಅವ್ರು ಏನೇ ಮಾಡಿದ್ರು ಅದು ಆಗ್ತಾಯಿಲ್ಲ. ಬಿಕಾಸ್ ನನ್ನ ಕಾಲಲ್ಲಿ ಆ ಕಡೆ ಈ ಕಡೆ ಒಂದು ಮೂಳೆ ಬರುತ್ತೆ ನೋಡಿ, ಅದು ಅಡ್ಡ ಬರ್ತಾ ಇದೆ. ಫೈನಲಿ ನನ್ನ ಕಾಲು ಆಚೆ ಬಂತು. ಐ ಆಮ್ ಸೋ ಹ್ಯಾಪಿ. ಏನೂ ಆಗಲಿಲ್ಲ, ಸ್ವಲ್ಪ ಊತ ಬಂದಿತ್ತಷ್ಟೇ. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.